ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಅಪೇಕ್ಷಾ ಈ ಕಡೆ ಅಂಜುಗೆ ಹೇಳ್ತಾ ಇರ್ತಾಳೆ, ಏನು ಅಂಜು ಸಡನ್ನಾಗಿ ಈ ರೀತಿ ಬದಲಾಗಿದೆಯಾ? ಈಗ ಹುಲಿಗಳು ಮಾಂಸನ ಬಿಟ್ಟು ಮೊಸರನ್ನ ತಿಂದ ರೀತಿ ನೀನು ಆ ರೀತಿ ಬದಲಾಗ್ಬಿಟ್ಟಿದೆಯಲ್ಲ, ಏನು ಆ ಟೀ ಅಂಗಡಿ ಪರ ಮಾತಾಡ್ತಾ ಇದ್ದಲ್ಲ, ಹಾಗಾದರೆ ನೀನು ಆ ಟೀ ಅಂಗಡಿ ಏನು ತೊಂದರೆ ಕೊಡಲ್ವಾ? ಹಾಗಾದರೆ ಟೀ ಅಂಗಡಿ ಏನಾದರೂ ಯಾಮರ್ಸಕ್ಕೆ ನೀನು ಈ ರೀತಿ ಮಾತಾಡ್ತಿದ್ದೀಯಾ? ನಾನು ನೋಡಿದರೆ ನಮ್ಮ ಅಂಜನೆಗಿನ್ನ ಒಳ್ಳೆ ಹುಡುಗಿ ನಮ್ಮ ಜೊತೆಗೆ ಸಿಗಲ್ಲ ಅಂತ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನೀನು ನೋಡಿದರೆ ಈ ರೀತಿ ಮಾತಾಡ್ತಿದ್ದೀಯಾ ಅಂತ ಕೇಳ್ತಿರ್ಬೇಕಾದ್ರೆ ಅಂಜನೆ ಹೇಳ್ತಾ ಇರ್ತಾಳೆ, ನೋ ಅಪ್ಪು ನೋ, ನಾನು ನಿಜವಾಗ್ಲೂ ಬದಲಾಗಿದ್ದೀನಿ. ಅವಳು ಸತಿ ಸಾವಿತ್ರಿ ಆಗಿದ್ದಾಳೆ, ತನ್ನ ಗಂಡನಿಗೋಸ್ಕರ ಗುಂಡೇಟು ತಿಂದಿದ್ದಾಳೆ. ಭೂಮಿ ತುಂಬ ಒಳ್ಳೆಯವಳು. ಆ ಸತಿ ಸಾವಿತ್ರಿ ಥರ ನಾನಂತೂ ಆಗೋಕ್ಕಾಗಲ್ಲ, ನಾನು ತುಂಬ ಛತ್ರ ಇದ್ದೀನಿ, ಖಂಡಿತ ನಾನು ಅವರಿಬ್ಬರು ಮಧ್ಯೆ ಹೋಗಲ್ಲ ಅಂತ ಅಂಜು ಹೇಳ್ತಿರ್ಬೇಕಾದ್ರೆ ಈ ಕಡೆ ಅಪೇಕ್ಷೆ ಮತ್ತು ದೇವ್ಯಾನಿಗೆ ಶಾಕ್ ಆಗ್ತಾ ಇರುತ್ತೆ. ಅದೇ ಸಮಯಕ್ಕೆ ಆ ಕಡೆಯಿಂದ ಮನಸ್ವಿನಿ ಬಂದು ಇವ್ರು ಏನೇನು ಮಾತಾಡ್ತಿದ್ದಾರೆ ಅಂತದೆಲ್ಲನೂ ಸಹ ಡೋರ್ ಹತ್ರ ನಿಂತ್ಕೊಂಡು ಕೇಳ್ಕೊತಾ ಇರ್ತಾಳೆ. ಮತ್ತೆ ಅಂಜನಾ ಹೇಳ್ತಾ ಇರ್ತಾಳೆ, ಯಾವತ್ತೂ ಸಹ ಅವರಿಬ್ಬರ ಮಧ್ಯೆ ನಾನಂತೂ ಹೋಗಲ್ಲ, ನನಗೆ ತುಂಬ ಅರ್ಥ ಆಗಿದೆ, ಈಗ ನಾನು ತುಂಬ ಬದಲಾಗಿದ್ದೀನಿ, ಅವರಿಬ್ಬರು ನಡುವೆ ಗಂಡ ಹೆಂಡತಿ ನಡುವೆ ಯಾವತ್ತೂ ನಾನು ಹೋಗಲ್ಲ, ಅಜಿತ್ ಹೆಂಡತಿ ಆಗೋಕ್ಕೆ ನಾನು ಕನಸಂತೂ ಕಾಣಲ್ಲ, ಈ ಮನೆ ಮೊಮ್ಮಗಳಾಗಿದ್ದರೆ ಅಷ್ಟೇ ಸಾಕು, ನಾನು ತುಂಬ ಟಯರ್ಡ್ ಆಗಿದೆ ಮ್ಯಾಮ್, ನಾನಿನ್ನು ರೆಸ್ಟ್ ಮಾಡ್ತೀನಿ ಅಂತ ಹೋಗ್ತಾ ಇರಬೇಕಾದ್ರೆ ಅಪೇಕ್ಷೆ ಮತ್ತು ದೇವ್ಯಾನಿ ಇಬ್ಬರು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಅಪೇಕ್ಷೆ ಹೇಳ್ತಾ ಇರ್ತಾಳೆ, ಅಲ್ಲೇ ಅತ್ತೆ ಹೋಗ್ಬೇಕಾದ್ರೆ ಫಾರಿನ್ಗೆ ಹೋಗ್ಬೇಕಾದ್ರೆ ಒಳ್ಳೆ ಫೈರ್ ಥರ ಹೋದ್ಲು, ಇವಾಗ ನೋಡಿದರೆ ಫೈರ್ ಇಂಜಿನ್ ಹಾರಿಸ್ತಾರಲ್ಲ ಆ ರೀತಿ ಆಗಿದ್ದಾಳಲ್ಲ, ನಮ್ಮನ್ನು ಹಾರಿಸಿ ಈ ಥರ ಮಾಡಿಬಿಟ್ಲಲ್ಲ ಅಂದಾಗ ನನಗೂ ಅದೇ ಗೊತ್ತಾಗ್ತಿಲ್ಲ ಕಣೆ ಅಪ್ಪು ಅಂತ ಈ ಕಡೆ ದೇವ್ಯಾನಿ ಹೇಳ್ತಾ ಇರ್ತಾಳೆ. ಅವ್ರು ಮಾತಾಡೋದೆಲ್ಲನೂ ಸಹ ಈ ಕಡೆ ಮನಸ್ವಿನಿ ಕದ್ದು ಕೇಳ್ಕೊತಾ ಇರ್ತಾಳೆ. ಹಾಗೆ ತನ್ನ ಮನಸ್ಸಲ್ಲಿ ದೇವಿಯನ್ನು ಹೇಳ್ಕೊತಿರ್ತಾಳೆ, ಛೇ ಅಂಜುಗೆ ಏನಾಗಿದೆ? ನಾನು ನೋಡಿದರೆ ಅವಳನ್ನ ಈ ಮನೆ ಸೊಸೆ ಮಾಡಬೇಕು, ಮಹಾರಾಣಿ ಮಾಡಬೇಕು ಅಂತ ಅನ್ಕೋತಿದ್ದೀನಿ, ಇವಳು ನೋಡಿದರೆ ಇಷ್ಟು ಬದಲಾವಣೆ ಮಾಡ್ಕೊಂಡು ಬಂದಿದ್ದಾಳಲ್ಲ ಅಂತ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ. ಇನ್ನೊಂದು ಕಡೆ ಅಪ್ಪುನ ಬೈಕೋತಾ ಇರ್ತಾಳೆ, ಛೇ ಮನೆಯವರಿರೋರೆಲ್ಲರೂ ಸಹ ಭೂಮಿಗೆ ಜೈ ಜೈ ಅಂತ ಇದ್ದರೆ ನಂದು ಅಲ್ಪಮತದ ಸರ್ಕಾರ ಆಗಿಬಿಡುತ್ತೆ, ಏನಾದರೂ ಮಾಡಿ ನಾನು ಇವಳನ್ನ ಅಂಜುನ ನನ್ನ ಕಡೆ ತರೋ ಹಾಗೆ ಮಾಡ್ಕೋಬೇಕು ಅಂತ ಅವಳು ಸಹ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ನೈಟ್ ಆದರೂ ಸಹ ಶ್ರವಣ್ ಬರಲೇ ಇಲ್ಲ, ಬೇಲಿಗೆ ಅಂತ ಹೋದವರು ಬರಲೇ ಇಲ್ಲ, ತುಂಬ ಯೋಚನೆ ಮಾಡ್ಕೊಂಡು ಇದು ಶ್ರವಣ್ ಸಾಹೇಬ್ರು ಬರಲೇ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಶ್ರವಣ್ ಬಂದಾಗ ದೊಡ್ಡ ಸಾಹೇಬ್ರೆ ಬೇಲ್ ಸಿಗ್ತಾ ಅಂತ ಕೇಳ್ತಿರ್ಬೇಕಾದ್ರೆ ಇಲ್ಲ ಅಂತ ಅಂದಾಗ ಭೂಮಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ನಾಳೆ ಪೋಸ್ಟ್ಪೋನ್ ಆಗಿದೆ ಅಂತ ಅಂದಾಗ ತುಂಬ ಬೇಜಾರು ಮಾಡ್ಕೊತಿರ್ಬೇಕಾದ್ರೆ ದೊಡ್ಡಪ್ಪ ಅಂತ ಅಲ್ಲಿಂದ ಅಂಜನ ಓಡ್ ಬಂದು ಹಗ್ ಮಾಡ್ಕೊತಿರ್ತಾಳೆ. ಏಕಂತ ಯಾವಾಗ ಬಂದು ಏನಿದು ಸರ್ಪ್ರೈಸ್, ನನಗೊಂದು ಮಾತು ಹೇಳಿಲ್ವಲ್ಲ, ಹೇಳಿದರೆ ನಾನೇ ಏರ್ಪೋರ್ಟಿಗೆ ಬಂದು ಕರ್ಕೊಬರ್ತಿದ್ನಲ್ಲ, ಅಲ್ಲ ದೇವಿಯನ್ನು ನೀನು ಸಹ ನನಗೊಂದು ಮಾತು ಹೇಳಲಿಲ್ವಲ್ಲ ಅಂತ ಶ್ರವಣ್ ಹೇಳ್ತಾ ಇರಬೇಕಾದ್ರೆ ಸಂಗೀತ ಅಷ್ಟೊತ್ತಿಗೆ ಬಂದು ಹೇಳ್ತಾ ಇರ್ತಾಳೆ, ಅಯ್ಯೋ ಶ್ರವಣ್, ಅವಳು ದೇವಿಯನಿಗೂ ಸಹ ಹೇಳಿಲ್ಲ, ಹಾಗೆ ಸಡನ್ನಾಗಿ ಸರ್ಪ್ರೈಸ್ ಕೊಡ್ತಾ ಇದ್ದಾಳೆ ಅಂತ ಅನ್ಬೇಕಾದ್ರೆ ವೆರಿ ಗುಡ್ ಕಂದ, ಈ ರೀತಿಯೇ ಸರ್ಪ್ರೈಸ್ ಕೊಡು ನೀನು, ಅಂದಂಗೆ ನೀನು ಏನಾದರೂ ಫಾರಿನ್ ಹುಡುಗನ ಕರ್ಕೊಬಂದು ಮದುವೆ ಏನಾದರೂ ಆಗಿ ಸರ್ಪ್ರೈಸ್ ಕೊಡಲ್ಲ ತಾನೆ ಅಂತ ಕೇಳ್ತಿರ್ಬೇಕಾದ್ರೆ ಇಲ್ಲ ದೊಡ್ಡಪ್ಪ, ನಾನು ಆ ರೀತಿಯೆಲ್ಲ ಆಗಲ್ಲ, ಸಂಪ್ರದಾಯವಾಗಿ ಎಲ್ಲರನ್ನೂ ಒಪ್ಪಿಸಿ ನಾನು ನಮ್ಮ ಹುಡುಗನ್ನೇ ಹಾಕ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಆದರೆ ಭೂಮಿ ಮಾತ್ರ ಬೇಜಾರಾಗಿ ನಿಂತಿರ್ತಾಳೆ. ಅದನ್ನು ನೋಡಿ ಸಂಗೀತ ಕೇಳ್ತಾ ಇರ್ತಾಳೆ, ಯಾಕೆ ಭೂಮಿ ಈ ಥರ ಡಲ್ ಆಗಿದೆಯಾ ಅಂದಾಗ ಅತ್ತೆ ಸತ್ಯ ನನಗೆ ಬೇಲ್ ಸಿಗ್ಲಿಲ್ವಂತೆ ಹಂಗಂತ ದೊಡ್ಡ ಸಾಹೇಬ್ರು ಹೇಳಿದ್ರು, ಇವತ್ತು ಹಾಗಾದರೆ ಕಂಬಿಯಿಂದ ಇವತ್ತು ನೈಟೆಲ್ಲ ಸತ್ಯಣ್ಣ ಅಲ್ಲೇ ಇರಬೇಕಾಗುತ್ತೆ, ತುಂಬ ಬೇಜಾರಾಗ್ತಿದೆ, ಗೊತ್ತಿಲ್ಲದಲೇ ಮಾನಸಿಕವಾಗಿ ಇವರಿಬ್ಬರು ಸಿಗಾಕೊಬಿಟ್ಟಿದ್ದಾರೆ, ತನ್ನ ಸ್ನೇಹಿತನ ಬಿಡೋಕ್ಕಾಗ್ದಲೇ ನಮ್ಮ ಸಾಹೇಬರು ಸಹ ಅಲ್ಲೇ ಇದ್ದಾರೆ, ಬರಲ್ಲ ಅಂತ ಅನಿಸುತ್ತೆ ಅತ್ತೆ ಅಂತ ಬೇಜಾರಾಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಹೌದಲ್ವಾ ಅಂತ ಎಲ್ಲರೂ ಬೇಜಾರು ಮಾಡ್ಕೋತಾ ಇರ್ತಾರೆ. ಮತ್ತೆ ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ, ನಾನು ಹೋಗಿ ಊಟ ಕೊಟ್ಟು ಬರ್ತೀನಿ ಅಂದಾಗ ಸರಿ ಆಯಿತು ನೀನು ಹೋಗು, ನೀನು ಒಬ್ಬಳೇ ಹೋಗ್ಬೇಡ, ನಿನ್ನ ಜೊತೆ ನಾನು ಬರ್ತೀನಿ ಅಂತ ಈ ಕಡೆ ಹೇಳ್ತಾ ಇರಬೇಕಾದ್ರೆ ಬೇಡ ಬೇಡ ಅತ್ತೆ ನೀವೇನು ಹೋಗಬೇಡಿ ಆಯಿತಾ, ಭೂಮಿ ಜೊತೆ ನಾನು ಹೋಗ್ತೀನಿ ಅಂತ ಅಂಜನೆ ಹೇಳಿದಾಗ ಈ ಕಡೆ ದೇವ್ಯಾನಿಗೆ ಶಾಕ್ ಆಗ್ತಾ ಇರುತ್ತೆ. ಮತ್ತು ಸಂಗೀತ ಹೇಳ್ತಾ ಇರ್ತಾಳೆ, ಏನು ನೀನು ಹೋಗ್ತೀಯ ಅಂದಾಗ ಹೌದು ಭೂಮಿ ನಾನು ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ, ಅವಳ ಜೊತೆ ನಾನು ಹೋಗ್ತೀನಿ ಅಂದಾಗ ಅಪೇಕ್ಷಾ ಬೇಡ ಇವಳ ಜೊತೆ ಹೋಗಬೇಡ ಅಂತ ಹೇಳ್ತಾ ಇರ್ತಾಳೆ. ಇಲ್ಲ ನಾವಿಬ್ಬರು ಒಳ್ಳೆ ಗುಡ್ ಫ್ರೆಂಡ್ಸ್ ಆಗಿದ್ದೀವಿ, ನಾನು ಇವಳ ಜೊತೆನೇ ಊಟ ಕೊಡೋಕ್ಕೆ ಹೋಗ್ತೀನಿ ಅಂತ ಅಂದಾಗ ಏನು ಮಾತಾಡ್ದಾನೆ ಹಾಗೆ ಸುಮ್ಮನಾಗ್ಬಿಡ್ತಾರೆ. ಈ ಕಡೆ ಸಂಗೀತ ಹೇಳ್ತಾ ಇರ್ತಾಳೆ, ಬಾ ಊಟ ಎಲ್ಲ ರೆಡಿ ಮಾಡಿಕೊಡ್ತೀನಿ ತೊಗೊಂಡು ಹೋಗುವಂತೆ ಅಂತ ಅಂದಾಗ ಈ ಕಡೆ ಭೂಮಿ ಮತ್ತು ಅಂಜನಾ ಕಿಚನ್ ಕಡೆ ಹೋಗ್ತಾ ಇರ್ತಾರೆ. ಹಾಗೆ ಸ್ಟೇಷನಲ್ಲಿ ಅಜಿತ್ ಸತ್ಯಣ್ಣ ನೋಡಿ ತುಂಬ ಅಂದರೆ ತುಂಬ ಬೇಜಾರು ಮಾಡ್ಕೊತಿರ್ತಾನೆ. ಏನು ಮಾಡೋಕ್ಕಾಗ್ದಲೇ ಪಿಸಿಗಳನ್ನು ಕರೆದ್ಬಿಟ್ಟು ಊಟ ಕೊಟ್ಟರೆ ಅಂತ ಕೇಳ್ತಾ ಇರ್ತಾನೆ. ಇಲ್ಲ ಅಂತ ಅಂದಾಗ ಅಟ್ಲೀಸ್ಟು ಒಂದು ಕಪ್ ಟೀನಾದರೂ ತಂದ್ಕೊಡಿ ಅಂತ ಅಂದಾಗ ಅವರು ಟೀನ ಕೊಡೋಕೆ ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಈ ಕಡೆ ಭೂಮಿ ಮತ್ತು ಅಂಜನಾ ಊಟ ತೊಗೊಂಡು ಬಂದುಬಿಟ್ಟು ಭೂಮಿ ಕೆಮ್ತಾ ಇರ್ತಾಳೆ. ನೋಡಿದ ತಕ್ಷಣ ಹಾಯ್ ಅಜಿತ್ ಅಂತ ಈ ಕಡೆ ಅಂಜನಾ ಅಂದಾಗ ಕಣ್ಬಿಟ್ಟು ನೋಡ್ತಾ ಇರ್ತಾನೆ. ಸಾರಿ ಅಜಿತ್ ಸಾಹೇಬ್ರೆ, ನಿಮಗೂ ಮತ್ತು ಈ ಕಡೆ ಸತ್ಯಣ್ಣನಿಗೂ ಮನೆಯಿಂದ ಊಟ ಕೊಟ್ಟು ಕಳಿಸಿದ್ದಾರೆ, ತೊಗೊಬಂದಿದ್ದೀವಿ, ನೋಡು ಭೂಮಿ ನಿನ್ನ ಸಾಹೇಬ್ರಿಗೆ ನೀನು ಊಟ ಕೊಡು, ನಾನು
ಸತ್ಯ ನನಗೆ ಊಟ ಕೊಡ್ತೀನಿ ಅಂತ ಊಟ ತಗೊಂಡು ಹೋಗ್ತಿರ್ಬೇಕಾದ್ರೆ ಈ ಕಡೆ ಅಜಿತ್ ಹೇಳ್ತಾ ಇರ್ತಾನೆ ಭೂಮಿಗೆ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು, ಒಳಗಡೆ ಬಾ ಅಂತ ಕರಿತಾ ಇರ್ತಾನೆ. ಇನ್ನು ನಾನು ಬರಲ್ಲಪ್ಪ, ವೀರಣ್ಣನ ಮಗಳಾಗಿ ಬರಬೇಕಾ ಅಥವಾ ಅಜಿತ್ ಸಾಹೇಬ್ರು ಹೆಂಡತಿಯಾಗಿ ಬರಬೇಕಾ ಅಂತ ಅಂದಾಗ ಏನು ಮಾತಾಡ್ದೇ ಗುರಾಯಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಕೊಡು ಅಂಜನ ಸಾಹೇಬರು ಊಟ ಅಂತ ಊಟನ ತಗೊಂಡು ಈ ಕಡೆ ಮಾತಾಡೋಕ್ಕೆ ಅಂತ ಭೂಮಿ ಒಳಗಡೆ ಹೋಗ್ತಾ ಇರ್ತಾಳೆ. ಹಾಗೆ ಸ್ಟೇಷನ್ ಒಳಗಡೆ ಬಂದಾಗ ಅಜಿತ್ ಬೈತಾ ಇರ್ತೀನಿ, ನನಗೆ ಆವಾಜ್ ಆಗ್ತಾ ಇದೆಯಲ್ಲ, ನಾನು ಕರೆದ್ರೆ ನಿಮ್ಮ ಹೆಂಡ್ತಿಯಾಗಿ ಬರಬೇಕಾ ಅಥವಾ ವೀರಣ್ಣನ ಮಗಳಾಗಿ ಬರಬೇಕು ಅಂತ ಕೇಳ್ತಾ ಇದೆಯಾ, ಅದು ಅಂಜನ ಮುಂದೆ ಏನಾದರೂ ಕಾಂಟ್ರಾಕ್ಟ್ ಮದುವೆ ವಿಷಯ ಅವಳಿಗೆ ಗೊತ್ತಾದ್ರೆ ಏನು ಮಾಡೋದು ಅಂತ ಅಂದಾಗ ಗೊತ್ತಾದ್ರೆ ಆಗುತ್ತೆ ಬಿಡಿ, ನನ್ನ ಮನಸ್ಥಿತಿ ಬೇರೆ ಸರಿ ಇಲ್ಲ, ಅದರಲ್ಲೂ ನೀವು ಸತ್ಯನ ವಿಷಯದಲ್ಲಿ ನೀವು ಆ ರೀತಿ ನಡ್ಕೊಂಡ್ರೆ ನನಗಿನ್ನೂ ತುಂಬ ಬೇಜಾರಾಗಿದೆ, ಗೊತ್ತಾದ್ರಾಗುತ್ತೆ ಬಿಡಿ, ಏನು ಇವಾಗ ಏನಾದರೂ ಕರೆದ್ರಲ್ಲ ಹೇಳ್ತೀರಾ ಅಥವಾ ನಾನು ಹೋಗ್ಲಾ ಅಂತ ಹೋಗ್ತಿರ್ಬೇಕಾದ್ರೆ ಅಯ್ಯ ನಿನ್ನ ಅಂತ ಮತ್ತೆ ಅಂದಾಗ ಮತ್ತೆ ನಿಂತ್ಕೋತಾಳೆ. ಅಲ್ಲ ಅಂಜನೆ ಏನು ಕಮ್ಮಣ್ಣ ಅನ್ನೋ ರೀತಿ ಅವಳನ್ನ ಕರ್ಕೊಬಂದಿದ್ದೀಯಾ ಅಂತ ಅಂದಾಗ ಅದು ನನ್ನ ಇಷ್ಟ, ನಾನಿವಾಗ ನಿಮ್ಮ ಹೆಂಡ್ತಿಯಾಗಿ ಬಂದಿಲ್ಲ, ನಾನು ಸತ್ಯಣ್ಣನ ತಂಗಿಯಾಗಿ ಬಂದಿದ್ದೀನಿ, ತಂಗಿ ಕರ್ತವ್ಯನ ಮಾಡ್ತಾಯಿದ್ದೀನಿ, ಅದಕ್ಕೆ ನಾನು ಅವರಿಗೆ ಊಟ ತಗೊಬಂದಿದ್ದೀನಿ, ನಾನು ಒಬ್ಬಳೇ ಬರ್ತೀನೋ ಅಥವಾ ನಾನು ಇಡೀ ಸೈನ್ಯನೋ ಕರ್ಕೊಬರ್ತೀನಿ, ಅದನ್ನು ಕೇಳೋಕ್ಕೆ ನೀವ್ಯಾರು ಅಂತ ಅನ್ಬೇಕಾದ್ರೆ ಈ ಲೂಸು ಅಂಜನನ್ನ ಇಷ್ಟು ಬೇಗ ನಂಬೇಡ ನೀನು ಅಂತ ಅಂದಾಗ ಇಲ್ಲ ಸಾಹೇಬ್ರೆ ಅವಳು ತುಂಬ ಬದಲಾಗಿದ್ದಾಳೆ ಅಂದಾಗ ಈ ಮೆಂಟಲ್ ಅರ್ಥ ಮಾಡ್ಕೊ ಅಂತ ಬೈತಾ ಇರ್ತಾನೆ. ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ, ಅವಳು ಚಿಕ್ಕ ವಯಸ್ಸಿನಲ್ಲಿ ಏನಾದ್ರು ತಪ್ಪು ಮಾಡಿದರೆ ಬೇರೆಯವ್ರ ಮೇಲೆ ಎತ್ತಾಕಿ ಸೈಲೆಂಟಾಗಿ ನಿಂತ್ಕೊಳ್ಳೋಳು ನಾನು ನೋಡಿದ್ದೀನಿ, ಅಂಥದ್ರಲ್ಲಿ ನಾನೇ ನಂಬಲ್ಲ, ಇಷ್ಟು ಬೇಗ ನೀನು ಅವಳನ್ನ ನಂಬ್ತಾ ಇದೆಯಾ, ಫೂಲ್ ನಂಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ಅವಳು ತುಂಬ ಅಂದರೆ ತುಂಬ ಬದಲಾಗಿದ್ದಾಳೆ, ಅದರಲ್ಲೂ ನೋಡೋಕ್ಕೆ ಬೇರೆ ನೀವು ಮನ್ಮಥ ಥರ ಇದ್ದೀರಾ, ಅಂಥದ್ರಲ್ಲಿ ಯಾವ ಹುಡುಗಿ ತಾನೇ ನಿಮ್ಮ ಮೇಲೆ ಕಣ್ಣಾಕಾಗಲ್ಲ ಹೇಳಿ ನೋಡೋಣ ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ಹಾಗೆ ಭೂಮಿ ಮುಖನ ನೋಡ್ತಾ ಇರ್ತಾನೆ. ಅಂದರೆ ಏನು ಗೊತ್ತಾ ಸಾಹೇಬ್ರೆ, ನನ್ನ ಮನಸ್ಸು ಅವಳು ಗೆದ್ದುಬಿಟ್ಟಿದ್ದಾಳೆ, ಇಷ್ಟು ಹಠ ಮಾಡ್ತಿದ್ಲು ಅವಳು ನೀವು ಬೇಕು ಬೇಕು ಅಂತ, ಇವಾಗ ಅವಳು ನಿಮ್ಮನ್ನು ಬಿಟ್ಕೊಟ್ಟಿದ್ದಾಳಲ್ಲ ಆವಾಗಲೇ ನನ್ನ ಮನಸ್ಸನ್ನ ಅವಳು ಗೆದ್ದುಬಿಟ್ಲು. ನೋಡಿ ಸಾಹೇಬ್ರೆ ಏನು ಗೊತ್ತಾ, ನಿಮ್ಮದು ಕಾಂಟ್ರಾಕ್ಟ್ ಮದುವೆ ಆಗಿದ್ದೆ ನಾವು ಅಂಜನ ನಿಮ್ಮನ್ನು ಮದುವೆ ಆಗಬಾರ್ದು ಅಂತ ತಾನೇ, ಇವಾಗ ಹೇಗಿದ್ರು ಲೈನು ಕ್ಲಿಯರ್ ಆಗಿದೆ, ಅವಳು ತುಂಬ ಬದಲಾಗಿದ್ದಾಳೆ, ನಿಮ್ಮ ನಡುವೆ ಬರಲ್ಲ ಅಂತ ಹೇಳಿದ್ದಾಳಲ್ವಾ, ಸೊ ನಾವಿವಾಗ ಮನೆಗೆ ಎಲ್ಲ ಹೇಳ್ಬಿಟ್ಟು ನಾವು ಕಾಂಟ್ರಾಕ್ಟ್ ಮದುವೆ ಆಗಿದ್ದು ಅಂತೇಳಿ ನಿಮ್ಮ ದಾರಿ ನಿಮಗೆ ನಮ್ಮ ದಾರಿ ನಮಗೆ ಆ ರೀತಿ ಮಾಡ್ಕೊಳ್ಳೋಣ ಪ್ಲೀಸ್ ಅಂತ ಹೇಳ್ತಿರ್ಬೇಕಾದ್ರೆ ಲೂಸು ಆ ರೀತಿ ಏನಾದರೂ ಮಾಡಿಬಿಟ್ಟಿದ್ದೆ, ಅವಳು ಪೋಟ್ರ್ ಥರ ಯಾವಾಗ ಬೇಕಾವಾಗ ಬದಲಾಗ್ತಾ ಇರ್ತಾಳೆ, ನೀನು ಅವಳ ಮಾತನ್ನೆಲ್ಲ ನಂಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅಲ್ಲಿಗೆ ಅಂಜನ ಬಂದೇ ಬಿಡ್ತಾಳೆ. ಅಂಜನ ನೋಡಿ ಏನು ಮಾತಾಡದೆ ಅಜಿತ್ ಸುಮ್ಮನಾಗ್ತಿರ್ಬೇಕಾದ್ರೆ ಯಾಕೆ ನಾನು ಬಂದ ತಕ್ಷಣ ಏನು ಮಾತಾಡ್ದೇ ಸುಮ್ಮನಾಗ್ಬಿಟ್ರಿ ಯಾಕೆ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಅಂಜನ ಹೇಳ್ತಾ ಇರ್ತಾಳೆ, ಏನು ಭೂಮಿನ ಗದ್ರತಾ ಇದ್ದ ನೀನು ಅಂತ ಅನ್ಬೇಕಾದ್ರೆ ಅದು ಗಂಡ ಹೆಂಡ್ತಿ ಅಲ್ವಾ, 100 101 ಅದು ಇದು ಏನೇನೋ ಇರುತ್ತಲ್ವಾ ಅಷ್ಟೇ ಅಂತ ಹೇಳ್ತಾ ಇರ್ಬೇಕಾದ್ರೆ ಓ ಹೌದಾ, ಹೌದು ನೀನೇ ನಿಂಗೆ ಬಂದಲ್ಲ ಅಂತಂದಾಗ ನಾನು ಎಷ್ಟು ಫೋರ್ಸ್ ಮಾಡಿದ್ರು ಸತ್ಯನ ಊಟ ಮಾಡ್ತಿಲ್ಲ ಅಂತ ಅಂಜು ಹೇಳ್ತಿರ್ಬೇಕಾದ್ರೆ ಭೂಮಿ ಹೇಳ್ತಿರ್ತಾಳೆ, ನೀನೇನು ತಲೆ ಕೆಡಿಸ್ಕೋಬೇಡ, ನಮ್ಮ ಅಣ್ಣನಿಗೆ ಯಾವ ರೀತಿ ಊಟ ಮಾಡಿಸ್ಬೇಕು ಅಂತ ನನಗೆ ಗೊತ್ತು, ಬಾ ಅಂಜು ಹೋಗೋಣ ಅಂತ ಕರ್ಕೊಂಡು ಹೋಗ್ತಿರ್ತಾಳೆ. ಮತ್ತು ಸಾಹೇಬ್ರಿಗೆ ಹೇಳ್ತಾ ಇರ್ತಾಳೆ, ನೀವೇನು ಸ್ಪೆಷಲಾಗಿ ಹೇಳ್ಬೇಕಾ, ನೀವು ಇಲ್ಲಿ ಊಟ ಮಾಡಬಾರ್ದು, ಬನ್ನಿ ನೀವು ಸತ್ಯನ ಜೊತೆ ಅಲ್ಲೇ ಊಟ ಮಾಡಿ ಅಂತ ಅವನನ್ನು ಕರ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ರೂಮಲ್ಲಿ ಅಪೇಕ್ಷಾ ತನ್ನ ಪಾಡಿಗೆ ತಾನು ಫೋನ್ ನೋಡ್ತಿರ್ಬೇಕಾದ್ರೆ ಆ ಕಡೆಯಿಂದ ಮನಸ್ವಿನಿ ತುಂಬ ಕೋಪ ಮಾಡಿಕೊಂಡು ಬಂದು ಡೋರ್ ಲಾಕ್ ಮಾಡಿ, ಅಲ್ಲ ನೀನು ಡಬಲ್ಗೆ ಮಾಡ್ತಾ ಇದೆಯಾ, ನನಗೆ ಹೇಳ್ತೀಯ, ನೋಡಿದರೆ ನೀನೇ ಡಬಲ್ಗೆ ಮಾಡ್ತಿದ್ದೀಯಲ್ಲ ಅಪ್ಪು ಅಂತ ಕೇಳ್ತಾ ಇರ್ತಾಳೆ. ನಾನೇನು ಮಾಡಿದೆ ಮನಸ್ವಿನಿ ಅಂತ ಅನ್ಬೇಕಾದ್ರೆ ನನಗೊಂದು ಮಾತು ಹೇಳ್ದೇನೆ ನೀನು ಅಂಜನ ಫಾರಿನಿಂದ ಏನು ಕರೆಸ್ತೆ ಅಂತ ಅನ್ಬೇಕಾದ್ರೆ ಅಯ್ಯೋ ಆ ವಿಷಯನ ಪ್ರಾಮಿಸ್ ನಾನು ಕರೆಸಿಲ್ಲ ಆಯಿತಾ, ಅವಳು ಬಂದಮೇಲೆ ನನಗೆ ಗೊತ್ತಾಗಿದ್ದು ಅವಳು ಬಂದಿದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲಿ ನಡೆದಿದ್ದ ವಿಷಯ ಎಲ್ಲ ನೀನೇ ತಾನೇ ಅವಳಿಗೆ ಹೇಳಿದ್ದು ಅಂತ ಕೇಳ್ತಾ ಇರ್ತಾಳೆ. ಹೌದು ಇಲ್ಲಿ ನಡೆದಿದ್ದ ವಿಷಯನ ನಾನೇ ಹೇಳಿದೆ, ಅದರಲ್ಲಿ ತಪ್ಪೇನಿದೆ, ನಮ್ಮನೆ ವಿಷಯನ ಅವಳಿಗೆ ಹೇಳೋದ್ರಲ್ಲಿ ತಪ್ಪೇನಿದೆ, ಹೆಚ್ಚಾಗಿ ಈ ಮನೆ ಮೊಮ್ಮಗಳು ಅವ್ರ ಅಜ್ಜಿ ಮನೆಗೆ ಅವಳು ಬಂದಿದ್ದಾಳೆ ಅಂದಮೇಲೆ ನೀನು ಯಾಕೆ ಇಷ್ಟೊಂಥರ ಉರ್ಕೋತಿದ್ಯಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಮನಸ್ಸಿಗೆ ತುಂಬ ಕೋಪ ಮಾಡ್ಕೊಂಡಿರ್ತಿರ್ಬೇಕಾದ್ರೆ ಅವಳನ್ನ ಹತ್ರದಿಂದ ಬಂದು ನೋಡಿ, ಓಹೋ ಈ ಮೌನ ಯಾಕೆ ಎಸ್ ಅಂತ ಅನ್ನಿಸ್ತಾ ಇದೆಯಲ್ಲ, ಏನು ಹಾಗಾದರೆ ನೀನೇನಾದರೂ ಅಜಿತನ್ನ ಲವ್ ಮಾಡ್ತಿದ್ದೀಯಾ ಅಂತ ಅನ್ಬೇಕಾದ್ರೆ ಏನು ಮಾತಾಡ್ತಾಳೆ ಮನಸ್ವಿನಿ ಹಾಗೆ ನಿಂತಿರ್ತಾಳೆ. ನೋಡು ನನಗೆ ನೀನಾದ್ರೇನು ಅಂಜನ ಆದ್ರೇನು, ಅಂಜನ ಹೇಳಿದ್ಲು ತಾನೇ ನಾನಂತೂ ಭೂಮಿ ಮತ್ತು ಅಜಿತ್ ನಡುವೆ ಬರಲ್ಲ ಅಂತ, ಈಗ ಕ್ಲಿಯರ್ ಆಗಿದೆ ಅಲ್ವಾ, ಅವಳೇ ಹೇಳಿದಳಲ್ವಾ, ಬಿಟ್ಟ ಹಾಕು ಚಿಲ್ಲಾಗಿರು, ಯಾಕೆ ಟೆನ್ಷನ್ ತಗೋತೀಯಾ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಏನು ಮಾತಾಡದೆ ಈ ಕಡೆ ಮನಸ್ವಿನಿ ಹಾಗೆ ನಿಂತ್ಕೋತಾಳೆ. ಮತ್ತೆ ತನ್ನ ಮನಸ್ಸಲ್ಲಿ ಮನಸ್ವಿನಿ ಯೋಚನೆ ಮಾಡ್ತಾ ಇರ್ತಾಳೆ, ಈ ದೇವ್ಯಾನಿ ಮಗಳು ಅಂಜನ ಈ ಥರ ಸಡನ್ನಾಗಿ ಬದಲಾಗಿದ್ದಾಳಲ್ಲ, ಏನಾದರೂ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾಳ, ಒಂದು ಗೊತ್ತಾಗ್ತಿಲ್ವಲ್ಲ ಅಂತ ಬೈಕೊಂಡು ಹೋಗ್ತಾ ಇರಬೇಕಾದ್ರೆ ಇದೇನು ಇವಳು ಕ್ಲಾರಿಟಿ ಕೊಡ್ದಾಳೆ ಹಂಗೆ ಹೋದ್ಲಲ್ಲ, ನಮ್ಮ ಅಜ್ಜಿತನ ಏನಾದರೂ ಇವಳು ಲವ್ ಮಾಡ್ತಾಳೋ ಇಲ್ವೋ ಒಂದು ಹೇಳ್ದಲೆ ನಮ್ಮ ಮನಸ್ವಿನಿ ಹೋಗಿ ಬಿಟ್ಲಲ್ಲ ಅಂತ ಈ ಕಡೆ ಅಪ್ಪು ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಊಟನ ತೊಗೊಬಂದ್ಬಿಟ್ಟು ಸತ್ಯಣ್ಣ ಏನು ಊಟ ಮಾಡ್ತಾ ಇಲ್ಲ ನೀವು, ನಿಮಗೋಸ್ಕರ ನಾವು ಊಟ ತಂದಿದ್ದೀವಿ, ಓಹೋ ಈ ತಂಗಿ ಊಟ ತಂದಿಲ್ಲ ಅಂತಲ್ಲ, ಬನ್ನಿ ನಾನೇ ಕೈಯಾರ ನಿಮಗೆ ಕೈ ತುತ್ತು ಮಾಡಿ ತಿನ್ನಿಸ್ತೀನಿ, ನೋಡಿ ನೀವು ಊಟ ಮಾಡಿಲ್ಲ ಅಂತ ನಾನು ಸಾಹೇಬ್ರು
ಯಾರೂ ಊಟ ಮಾಡಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ಸತ್ಯಣ್ಣ, ನನಗೋಸ್ಕರ ನೀವು ಊಟ ಮಾಡ್ದೇ ಇರಬೇಡಿ, ಪ್ಲೀಸ್ ಊಟ ಮಾಡಿ ಅಂತ ಅಂದಾಗ, ಯಾಕೆ ಸತ್ಯಣ್ಣ ಈ ರೀತಿ ಹೇಳ್ತಾ ಇದ್ದೀರಾ? ನಿಮ್ಮ ಒಡ ಹುಟ್ಟಿದ ತಂಗಿ ಏನಾದರೂ ಊಟ ತಂದಿದ್ರೆ ಈ ರೀತಿ ಹೇಳ್ತಾ ಇದ್ರಾ? ನಾನು ಒಡ ಹುಟ್ಟಿದ ತಂಗಿ ಅಲ್ವಲ್ಲ, ಅದಕ್ಕೆ ನೀವು ಈ ರೀತಿ ಹೇಳ್ತಾ ಇದ್ದೀರಲ್ವ ಅಂದಾಗ, ನೋಡು ಭೂಮಿ, ಈ ರೀತಿ ಎಲ್ಲ ಮಾತಾಡಬೇಡ ಆಯಿತಾ? ನಾನು ಊಟ ಮಾಡಿ ಏನಾಗಬೇಕಾಗಿದೆ? ಯಾರಿಗೋಸ್ಕರ ಬದುಕಬೇಕು ನಾನು? ನನ್ನ ಮೇಲೆ ನನಗೆ ತುಂಬ ಜಿಗುಪ್ಸೆ ಬಂದಿದೆ ಅಂತ ಸತ್ಯಣ್ಣ ಹೇಳ್ತಾ ಇರಬೇಕಾದ್ರೆ ಭೂಮಿನೂ ಕಣ್ಣೀರು ಹಾಕ್ತಾ ಇರ್ತಾಳೆ. ಈ ಕಡೆ ಅಜಿತ್ ತುಂಬ ನೊಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಮತ್ತೆ ಹೇಳ್ತಿರ್ತಾನೆ, ನನಗೆ ತುಂಬ ಬೇಜಾರಾಗಿದೆ, ನನ್ನಿಂದ ಮನೆಯವ್ರಿಗೆ ಎಷ್ಟು ಅವಮಾನ ಆಗಿದೆ. ಮನೆಯವರೆಲ್ಲರೂ ಸಹ ಈ ಸತ್ಯನ ಬಗ್ಗೆ ಅಸತ್ಯವಾಗಿ ಮಾತಾಡ್ತಿದ್ದಾರೆ. ಏನಾದರೂ ರಾಮಣ್ಣಗೆ ಹೆಚ್ಚು ಕಮ್ಮಿ ಆಗಿದ್ದರೆ, ಪ್ರಾಣಕ್ಕೆ ಏನಾದರೂ ಕೂತು ಬಂದಿದ್ದರೆ ನಾನೇ ಜವಾಬ್ದಾರಿ ಆಗ್ತಾ ಇದ್ದೆ. ಅದನ್ನು ನೆನೆಸ್ಕೊಂಡು ನನಗೆ ನಡ್ಕ ಉಂಟಾಗ್ತಿದೆ. ನಾನು ಎಷ್ಟು ಓದ್ಕೊಂಡಿದ್ದೀನಿ, ಮೇಲಾಗಿ ಲಾಯರು, ಒಂದು ಹುಡುಗಿನ ನಾನು ಜಡ್ಜ್ ಮಾಡೋಕ್ಕಾಗಲಿಲ್ವಲ್ಲ ಭೂಮಿ, ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡದೆ ಕಣ್ಣೀರು ಹಾಕ್ಕೊಂಡು ಭೂಮಿ ಅಣ್ಣನ ನೋಡ್ತಾ ಇರ್ತಾಳೆ. ಮತ್ತೆ ಹೇಳ್ತಾ ಇರ್ತಾನೆ, ನಾನು ಎಷ್ಟು ಸಲ ಕೇಳಿದೆ ಗೊತ್ತಾ, ನೀನು ಏನು ಮಾಡ್ತಿದ್ದೆ ಅಂದಿದ್ದಕ್ಕೆ ಫ್ಯಾಮಿಲಿ ಬಿಸ್ನೆಸ್ ಅಂತ ಹೇಳಿದ್ಲು. ನಾನು ಅಜಿತ್ ಮತ್ತು ಭೂಮಿಗೆ ನಿನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಆಯಿತು ಮಾಡಿಕೊಡಿ, ನಾನು ಫ್ಯಾಷನ್ ಡಿಸೈನರು, ಇನ್ನೊಂದು ಸಲ ಮಾಡಿಕೊಡಿ ಅಂತ ಮತ್ತೆ ನನ್ನನ್ನು ನಂಬಿಸ್ಬಿಟ್ಲು ಅಂತ ಹೇಳ್ಬೇಕಾದ್ರೆ, ಇದರಲ್ಲಿ ನಿಮ್ಮದೇನು ತಪ್ಪಿದೆ? ಎಲ್ಲ ಅವಳು ಸುಳ್ಳು ಹೇಳಿದ್ದು ಬಿಡಿ ಸತ್ಯಣ್ಣ ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ, ಅವಳೇನೋ ಸುಳ್ಳು ಹೇಳಿದ್ರು, ಆದರೆ ನನ್ನ ಬುದ್ಧಿ ವಿವೇಚನೆ ಎಲ್ಲೋಗಿತ್ತು? ನನಗೆ ನನ್ನ ಮೇಲೆ ತುಂಬ ಕೋಪ ಬರ್ತಿದೆ ಅಂತ ಸತ್ಯಣ್ಣ ಹೇಳ್ತಾ ಇರ್ತಾನೆ. ನನ್ನ ನಂಬಿಸಿ ಮೋಸ ಮಾಡಿದ್ಲು, ನನಗಿನ್ನ ಚಿಕ್ಕವಳು, ಅದರಲ್ಲೂ ನಾನು ಹೇಳಿ ಕೇಳಿ ಬ್ರಹ್ಮಚಾರಿ ನನ್ನ ಹೊಲಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ಲು. ನಾನು ನಂಬಿಟ್ಟೆ, ನಂಬಿ ನನಗೆ ದೊಡ್ಡ ಮೋಸ ಮಾಡಿದ್ಲು. ನೀವೆಲ್ಲ ಎಷ್ಟು ಪ್ರೀತಿ ಕೊಡ್ತೀರ, ನನ್ನ ಕುಟುಂಬಕ್ಕೆ ಅನ್ಯಾಯ ಆಗೋ ರೀತಿ ಮಾಡಿಬಿಟ್ಲು ಅಂತ ಕಂಬಿ ಹತ್ರ ಬಂದು ತಲೆ ಕೆಚ್ಕೋತಿರ್ಬೇಕಾದ್ರೆ ಅಜಿತ್ ತುಂಬ ಬೇಜಾರು ಮಾಡ್ಕೋತಾ ಇರ್ತಾನೆ. ಈ ಕಡೆ ಸತ್ಯಣ್ಣ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ, ಪ್ಲೀಸ್ ಸತ್ಯಣ್ಣ, ಈ ರೀತಿ ಎಲ್ಲ ಮಾಡಬೇಡಿ, ತುಂಬ ನೋವಾಗುತ್ತೆ ನನಗೆ ಅಂತ ಹೇಳ್ತಾ ಇರ್ತಾಳೆ. ನೋಡಿ ಸತ್ಯಣ್ಣ, ಇದರಲ್ಲಿ ನಿಮ್ದೇನು ತಪ್ಪಿಲ್ಲ, ಸಾಕ್ಷಿ ನಿಮ್ಮನ್ನು ಯಾಮಾರಿಸಿದ್ದಾಳೆ, ಅವಳೇ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಆರಾಮಾಗಿ ಊಟ ಮಾಡಿ ನಿದ್ದೆ ಮಾಡ್ತಾ ಇದ್ದಾಳೆ. ನೀವು ನೋಡಿದ್ರೆ ಕಂಬಿ ಹಿಂದೆ ಈ ಥರ ಕೂತ್ಕೊಂಡು ಪಶ್ಚಾತ್ತಾಪ ಪಡ್ತಾ ಇದ್ದೀರಾ. ನೀವು ಈ ರೀತಿ ಎಲ್ಲ ಮಾಡಬೇಡಿ, ಊಟ ಮಾಡಿ, ನಮಗೆಲ್ಲ ತುಂಬ ನೋವಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಸತ್ಯಣ್ಣ ಬೇಡ ಅಂತಂದಾಗ, ನೀವು ಊಟ ಮಾಡಲಿಲ್ಲ ಅಂತಂದರೆ ನನ್ನ ಮೇಲೆ ಆಣೆ ಅಂತ ಅಂದಾಗ ಕಣ್ಣೀರು ಹಾಕ್ತಾ ಇರ್ತಾನೆ. ಅವಾಗ ಅವಳೇ ಕೈ ತುತ್ತನ್ನು ತಿನ್ನಿಸ್ತಾ ಇರ್ತಾಳೆ. ನೀವೇನಲ್ಲಿ ಬಿಲ್ಡಪ್ ಕೊಡ್ಕೋತಿದ್ದೀರಾ ಸಾಹೇಬ್ರೆ, ಬಂದು ಊಟ ಮಾಡಿ, ಇವಾಗ ನಿಮ್ಮ ಫ್ರೆಂಡ್ ಊಟ ಮಾಡ್ತಿದ್ದಾರೆ ಅಲ್ವಾ ಅಂತಾಗ ಅಜಿತ್ ಸಹ ತೊಗೊಂಡೋಗಿ ಕಣ್ಣೀರು ಹಾಕ್ಕೊಂಡು ಅವನು ಊಟ ಮಾಡ್ತಾ ಇರ್ತಾನೆ. ಇದೇನಿದು ಇಷ್ಟೊತ್ತತ್ರ ಬರಲಿಲ್ವಲ್ಲ ಅಂತ ಸಂಗೀತ ಯೋಚನೆ ಮಾಡ್ತಿರ್ಬೇಕಾದ್ರೆ ಭೂಮಿ ಮತ್ತು ಅಂಜನ ಬಂದಾಗ ಹೇಳ್ತಾ ಇರ್ತಾಳೆ, ಬಂದ್ರ ಊಟ ಮಾಡಿದ್ನ ಸತ್ಯ ಅಂತ ಅನ್ಬೇಕಾದ್ರೆ, ಮೊದಲು ಊಟ ಮಾಡಲಿಲ್ಲ ಅತ್ತೆ, ಆದರೆ ನಾನು ಬಿಡ್ತೀನ, ಹಠ ಮಾಡಿ ಊಟ ಮಾಡಿಸ್ದೆ, ಆಮೇಲೆ ಸಾಹೇಬರು ಸಹ ಊಟ ಮಾಡಿದ್ರು, ಫ್ರೆಂಡ್ ಊಟ ಮಾಡಿದ್ಮೇಲೆ ಅವರು ಮಾಡಿದ್ರು ಅಂತ ಹೇಳ್ತಾ ಇರ್ತಾಳೆ. ನೋಡ್ದ, ನಮ್ಮ ಪ್ರಾಣ ಸ್ನೇಹಿತ, ನಮ್ಮ ಅಜಿತ್ ಸ್ನೇಹಿತ ಎಷ್ಟು ಸತ್ಯಣ್ಣನ ಹಚ್ಕೊಂಡಿದ್ದಾನೆ, ಆದರೆ ಕಂಬಿ ಹಿಂದೆ ಅವನೇ ನಿಲ್ಲಿಸ್ಬಿಟ್ಟ. ಕರ್ತವ್ಯ ಅಂತ ಬಂದರೆ ಅವನು ಯಾರನ್ನೂ ನೋಡಲ್ಲ ಅನ್ಬೇಕಾದ್ರೆ ಶ್ರವಣ್ ಹೇಳ್ತಾ ಇರ್ತಾನೆ, ಹೌದು ನನ್ನ ಥರನೇ ಅವನು, ಅದಕ್ಕೆ ನನಗೆ ತುಂಬ ಇಷ್ಟ ಅಂತ ಹೇಳ್ತಾ ಇರಬೇಕಾದ್ರೆ, ಹೌದು ನಿಮ್ಮ ಥರನೇ, ನೀವು ಹಂಗೆ ಅಲ್ವಾ, ನಿಮ್ಮ ಸ್ವಂತ ತಮ್ಮನ್ನ ಈ ರೀತಿ ಅರೆಸ್ಟ್ ಮಾಡೋಕ್ಕೆ ಅಂತ ಬಂದಿದ್ದು ಅಂತ ದೇವಿಯಾನಿ ಹೇಳ್ತಾ ಇರಬೇಕಾದ್ರೆ ಬೇಜಾರಾಗಿ ಎಲ್ಲರೂ ದೇವಿಯಾನಿ ಮುಖನ ನೋಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.